ಹಲೋ, ನಾನಮ್ಮ ನಿನ್ ಡ್ಯಾಡಿ. ಬ್ಯಾಂಕಿಗೆ ಬಂದಾಯ್ತಾ? ಎಸ್ ಡ್ಯಾಡಿ, ಈಗ ಬಂದೆ. ಎಕ್ಸ್ಕ್ಯೂಸ್ ಮೀ, ಮೇ ಐ ಕಮ್ ಇನ್? ಓ ಬಾಮ್ಮ, ಪ್ಲೀಸ್ ಸಿಟ್ ಡೌನ್. ಸ್ಟೇಟ್ಸ್ ಇಂದ ಡ್ಯಾಡಿ ಮಾತಾಡ್ತಿದ್ದಾರೆ. ಐ ಸಿ. ಹಲೋ, ನಮಸ್ಕಾರ ಸರ್. ನಾನು ಊರಲ್ಲಿಲ್ಲ, ಅದಕ್ಕೆ ಕೆಲವು ಇಂಪಾರ್ಟೆಂಟ್ ಫೈಲ್ಸ್ಗಳನ್ನ ನನ್ನ ಮಗಳ ಕೈಯಲ್ಲಿ ಕಳಿಸಿದ್ದೀನಿ. ಆಯ್ತು ಸರ್, ಕೊಡಿ ಅಮ್ಮ. ನೋಡಿ ಸರ್, ಈ ಫೈಲ್ ನ ಇಮ್ಮಿಡಿಯೇಟ್ ಆಗಿ ಕ್ಲಿಯರ್ ಮಾಡಿ. ಓಕೆ ಸರ್. ಪ್ಲೀಸ್ ಸರ್, ನಿಮ್ಮ ಮಗಳನ್ನ ಇಲ್ಲಿವರೆಗೂ ಯಾಕೆ ಕಳ್ಸೋಕ್ ಹೋದ್ರಿ? ಒಂದು ಫೋನ್ ಮಾಡಿದ್ರೆ ಎಲ್ಲ ಕೆಲಸ ನಾನೇ ಮಾಡ್ತಿದ್ದೆ. హలో, నేను కడబాದಿಂದ బాబు రెడ్డి మాట్లాడుతా ఉన్నాను. చెప్పಣ್ಣ. నేను 1,00,000 ಡಿಡಿ ಕೊರಿಯರ್ ನಿಂದ ಕಳಿಸಿದ್ದೀನಿ. ಅದక్కడ వచ్చిందా? ಬಂದ್ ಸೇರ್ತು. ಆರ್ಡರ್ చెప్పಣ್ಣ. ఆర్డర్ ಎಲ್ಲ ಆಮೇಲೆ చెప్తాము, నువ్వు ఫోన్ పెట్టు. ఇది ఎస్టిడి అప్ప, ఎస్టిడి. ಏನು? ಥ್ಯಾಂಕ್ ಯು ಸರ್. ಲೋನ್ ಬೇಕಾಗಿರೋ ಎಲ್ಲ ಸರ್ಟಿಫಿಕೇಟು ನನ್ನ ಹತ್ರ ಇದೆ ಸರ್. ಇದು ಅಂಗಡಿ ಸರ್ಟಿಫಿಕೇಟ್ ಸರ್, ಇದು ಟ್ಯಾಕ್ಸ್ ಸರ್ಟಿಫಿಕೇಟ್ ಸರ್, ಇದು ವಿಲೇಜ್ ಸರ್ಟಿಫಿಕೇಟ್ ಸರ್, ಇದೇನಪ್ಪ, ಇದು ಕಾಂಟ್ರಾಕ್ಟ್ ಸರ್ಟಿಫಿಕೇಟ್ ಸರ್. ಫೈನಲ್ ಆಗಿ ನಾನು ಬದುಕಿದ್ದೀನಿ ಅಂತ ಹೇಳೋದಕ್ಕೆ ಒಂದು ಸರ್ಟಿಫಿಕೇಟ್ ಸರ್. ಅಕಸ್ಮಾತ್ ನಾನು ಸತ್ತೋದ್ರೆ ಲೋನ್ನ ಹೇಗೆ ವಸೂಲಿ ಮಾಡಬೇಕು ಅನ್ನೋದಕ್ಕೆ ಒಂದು ಸರ್ಟಿಫಿಕೇಟ್ ಸರ್. ಇದನ್ನೆಲ್ಲ ತಗೊಂಡು ಹೋಗಿ ಅಕೌಂಟೆಂಟ್ ಹತ್ರ ಕೊಡು. ಇದೆಲ್ಲ ಯಾವಾಗ ಆಗ್ಬೋದು ಸರ್? ವೆರಿಫಿಕೇಶನ್ ಆಗ್ಲಿ. ವೆರಿಫಿಕೇಶನ್ ಲೇಟ್ ಮಾಡ್ಬಿಡಿ ಸರ್ ಪ್ಲೀಸ್. ಟ್ರೈ ಮಾಡ್ತೀನಪ್ಪ. ಸರ್, ಅಲ್ಲಿವರೆಗೂ ಓಡಿ ಆದ್ರೂ ಸ್ಯಾಂಕ್ಷನ್ ಮಾಡಿದ್ರೆ ಚೆನ್ನಾಗಿತ್ತು. ತುಂಬಾ ತೊಂದರೆಲಿದ್ದೀನಿ ಸರ್. ಓಡಿ ಹಾಗೆಲ್ಲ ಸ್ಯಾಂಕ್ಷನ್ ಮಾಡಕ್ ಆಗೋಲ್ಲ ಸರ್. ಈಗಿರೋ ಚೆಕ್ನಾದ್ರೂ ಸ್ವಲ್ಪ ಡಿಸ್ಕೌಂಟ್ ಮಾಡ್ಕೊಡಿ ಸರ್. ಹತ್ರ ಬಾಯಿಲಿ. ಏನ್ ಸರ್? ನನಗೆ 108 ಕೆಲಸ ಇದೆ. ಹೋಗಿ ಅಕೌಂಟೆಂಟ್ ನ ನೋಡು. ಏನು ತೊಂದರೆ ಆಗ್ಲಿಲ್ಲಲ್ಲ? ಏನಿಲ್ಲ ಸರ್. ತಗೋ. ಹಲೋ, ಯಾರು ಮಾತಾಡೋದು? ನೀವ್ಯಾರು? ನಾನು ಯಾರಾದ್ರೇನು, ನೀನ್ ಯಾರು? ನನಗೆ ಫೋನ್ ಮಾಡಿ ನಾನು ಯಾರು ಅಂತ ಕೇಳ್ತೀಯಾ? ಯೋ, ಮಾಡ್ಬೇಕಾಗಿರೋ ನಂಬರ್ ಕರೆಕ್ಟ್ ಆಗಿ ಮಾಡಯ್ಯ. ಹೋಗಿದ್ ಕೆಲ್ಸ ಏನಾಯ್ತು? ಅಯ್ಯೋ, ಮ್ಯಾನೇಜರ್ ಅಡ್ಜಸ್ಟ್ ಆಗ್ತಿಲ್ಲ ಕಣ. ಮ್ಯಾನೇಜರ್ ನಮ್ಗೆ ಯಾಕೆ ಅಡ್ಜಸ್ಟ್ ಆಗ್ಬೇಕು? ಲೋನ್ ಏನಾಯ್ತು? ಅದೇ ನಾನು ಹೇಳಿದ್ದು, ಮ್ಯಾನೇಜರ್ ಅಡ್ಜಸ್ಟ್ ಆಗ್ತಿಲ್ಲ ಅಂತ. ಟ್ರಾಫಿಕ್ ಅಲ್ಲಿ ಇದು ಬೇರೆ. ಹಲೋ, ನಮ್ಮಣ್ಣ ಲೇಡಿ ಶೋರೂಮ್ ಓಪನ್ ಮಾಡಿದ್ದಾನೆ. ನಿನ್ ಸೈಜ್ ಎಷ್ಟೇ? ರಾಂಗ್ ನಂಬರ್. ಏನಾಯ್ತು? ಲೋ, ಯಾವ್ದೋ ಹುಡುಗಿ ಫೋನ್ ಮಾಡಿ ನಿನ್ ಸೈಜ್ ಎಷ್ಟು ಅಂತ ಕೇಳ್ತಿದ್ದಾಳೆ. ಸೈಜಾ? హలో, నువ్వు ಬೇಗ ఒక పేపర్ పెన్ తీసుకో. ಯಾರು ಮಾತಾಡ್ತಿರೋದು? ಅದೆಲ್ಲ ಆಮೇಲೆ చెప్తాము. నువ్వు ಬೇಗ ఒక పేపర్ పెన్ తీసుకో. ఇది ఎస్టిడి అమ్మా, ఎస్టిడి. ಒಂದ್ ಪೇಪರ್ ಪೆನ್ ತಗೊಳ್ಳಿ. ಗುಂಡು 100 ಡಜನ್. ಏನು? ಗುಂಡು 100, ಆನೆ ಪಟಾಕಿ 100, ಗುಂಡು 100, ಗುಂಡು 100, ಫ್ಲವರ್ ಪಾಟ್ 250 ಡಜನ್. ಫ್ಲವರ್ ಪಾಟ್ 250 ಡಜನ್. ಹೌದು, ನೀವ್ಯಾರು? అవును, నువ్వేನ್ ಗರ್ಭಿಣಿನಾ? ಸ್ಟುಪಿಡ್. ಸ್ಟೂಪಿಡ್. ಅದೆಷ್ಟು? ಹಲೋ, ನಾನು ಮಧುಮಗನ್ ಸನ್ಸು ಮುಂಬೈಯಿಂದ ಮಾತಾಡ್ತಿದ್ದೀನಿ. ಆ ಶೇಖ್ ಅಬ್ದುಲ್ಲಾ ನನ್ನ ಸಿಕ್ಕಾಕಿಸ್ಬಿಟ್ಟ. ಸ್ವಲ್ಪ ಯಾಮಾರಿದ್ರು ನಾನು ಜೈಲ್ಗೆ ಹೋಗ್ಬೇಕಾಗಿತ್ತು. ಹೆಂಗೋ ತಪ್ಪಿಸ್ಕೊಂಡು ಮುಂಬೈವರೆಗೂ ಬಂದೆ. ಎಲ್ಲ ಹೋಯ್ತು, ಹಾಳಾಗೋಯ್ತು. ದುಬೈನಲ್ಲಿರೋದು, ಊರ್ನಲ್ಲಿರೋದು ಎಲ್ಲ ಯಾಕೂಟೋಯ್ತು. ಈಗ ನಾನು ಮುಂಬೈನಲ್ಲಿ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಬೀದಿ ನಾಯಿ ತರ ಅಲಿತಾ ಇದ್ದೀನಿ. ಎತ್ತಿನ ಗಾಡಿಲಿ ಬರೋಕು ನನ್ನ ಹತ್ರ ಕಾಸಿಲ್ಲ. ಈಗ ನಾನು ಟ್ಯಾಕ್ಸಿ ಹಿಡ್ಕೊಂಡ್ ಬರ್ಬೇಕು. ನೋಡು, ಆ ಟ್ಯಾಕ್ಸಿಗೆ ದುಡ್ಡ ನೀನೇ ಕೊಡ್ಬೇಕು. ಅಷ್ಟೇ ಅಲ್ಲ, ನಾನ್ ಕೊಟ್ಟಿರೋ ದುಡ್ಡಿಗೆ ಬಡ್ಡಿ, ಆ ಬಡ್ಡಿಗೆ ಚಕ್ರ ಬಡ್ಡಿ, ಆ ಚಕ್ರ ಬಡ್ಡಿಗೆ ಸುಸ್ತಿ ಬಡ್ಡಿ. ಹಲೋ, ನೀವ್ ಯಾರ ಹತ್ರ ಮಾತಾಡ್ತಿದ್ದೀರಾ ಅಂತ ಗೊತ್ತಾ? ನಾನ್ ದುಡ್ಡು ಕೇಳಿದ ತಕ್ಷಣ ವಾಯ್ಸ್ ಚೇಂಜ್ ಮಾಡಿ ನನ್ನೇ ಯಾಮಾರಿಸ್ತೀಯಾ? ಏಯ್, ಮರ್ಯಾದೆಯಾಗಿ ನಾನು ಅಲ್ಲಿಗೆ ಬಂದಾಗ ದುಡ್ಡು ಕೊಟ್ರೆ ಸರಿ, ಇಲ್ಲ ಅಂದ್ರೆ ನಾನ್ ಯಾರು ಅಂತ ತೋರಿಸ್ಬೇಕಾಗತ್ತೆ. ಹೌದಾ? ಹಾಗಾದ್ರೆ ನೇರವಾಗಿ ಬಾ, ಫುಲ್ ಸೆಟ್ಲ್ ಮಾಡ್ತೀನಿ. ಥ್ಯಾಂಕ್ಸ್. ಛೀ. ಸೂಟ್ ಕೇಸ್ ಎಲ್ಲ ಕಟ್ಬಿಟ್ಟ? ತೆರಿಗೆ ಅದ್ರಲ್ಲೇ ಕಣಯ್ಯ ನನ್ನ ದುಡ್ಡೆಲ್ಲ ಇರೋದು.
अच्छा साहब मैं अभी खोल देता हूँ ಸೂಟ್ ಕೇಸ್ ಬಿಚ್ಬೇಡ, ಯಾಕೆ ಅಂದ್ರೆ ಅದ್ರೊಳಗಿರೋ ಲಕ್ಷ್ಮಿ ಹೊರಟೋಗ್ತಾಳೆ. अच्छी बात ಆಮೇಲೆ ನಿನ್ನ ಹತ್ರ ಬುಕ್ಕು ಪೆನ್ ಇದೆಯಾ? हाँ आरसी बुक है साहब ಏ ಆರ್ಸಿ ಬುಕ್ ಅಲ್ಲ, ನೋಟ್ ಬುಕ್. ಒಂದ್ ಕೆಲಸ ಮಾಡು, 200 ಪೇಜಸ್ ನೋಟ್ ಬುಕ್ ನ ಪರ್ಚೇಸ್ ಮಾಡು. ಯಾಕೆಂದ್ರೆ ಇಲ್ಲಿಂದ ಅಲ್ಲಿವರೆಗೂ ನಾನು ಊಟ ತಿಂಡಿ ಗುಂಡು ತುಂಡು ವಗೈರೆ ವಗೈರೆ ಎಲ್ಲ ಬರ್ದಿಟ್ಕೋ, ಅದ್ರಲ್ಲಿ ಇದೆ, ಆಮೇಲೆ ಕೊಡ್ತೀನಿ. अच्छा साहब बैठिए साहब बैठिए ಗುಡ್ ಮ್ಯಾನ್. ಮುಂಬೈಯಿಂದ ಒಂದು ಲಾಂಗ್ ಟ್ರಿಪ್ ಜೀವನದಲ್ಲಿ ಫಸ್ಟ್ ಟೈಮ್ ಮಾರ್ರೆ ಯು ಆರ್ ಲಕ್ಕಿ. ಅಂದ್ರೆ ನೀನು ಕನ್ನಡದವನಾ? ಮಂಗಳೂರು ಅಚ್ಚ ಕನ್ನಡ. ಓ, ದಾರಿಲಿ ಹೀಗೆ ಮಾತಾಡ್ಕೊಂಡು ಹೋಗ್ಬೋದು. ಹಾ. ತಮ್ಮ ಹೆಸರು? ಮದುಮಗ. ನಿಮ್ಮ ಹೆಸರು ಬಹಳ ಡಿಫ್ರೆಂಟ್ ಆಗಿ ಉಂಟು ಮಾರ್ರೆ. ಅಯ್ಯೋ, ನನ್ನ ಲೈಫೇ ತುಂಬಾ ಡಿಫ್ರೆಂಟ್. ಹಾ? ಅಂದಂಗೆ ತಮ್ಮ ಹೆಸರೇನು? ತಾರಾನಾಥ ಶೆಟ್ಟಿ. ಹಾ. ನಾನು ನೋಡ್ಲಿಕ್ಕೆ ಸ್ವಲ್ಪ ಧರ್ಮೇಂದ್ರನಾಗೆ ಇದ್ದೀನಿ ನೋಡಿ, ಆ? ಅದಕ್ಕೆ ನನ್ನನ್ನು ಎಲ್ಲರೂ ಧರ್ಮೇಂದ್ರ ಧರ್ಮೇಂದ್ರ ಅಂತ ಕರೆಯೋದುಂಟು.